ನಾನು ಲಕ್ಷ್ಮಣ್ ಗೌಡ ಅಂತ ಹೆಸರು ಚೇಂಜ್ ಮಾಡ್ಕೊಂಡಿಲ್ಲ. ಇನ್ನಷ್ಟು ನನ್ನ ಸ್ನೇಹಿತರು ಲಕ್ಷ್ಮಣ್ ಗೌಡ ಅಂತ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ. ಯಾಕೆಂದರೆ 1977 ನಂತರ 77ನೇ ಇಸ್ವಿನಲ್ಲಿ ತುಳಸಿದಾಸಪ್ಪ ಅಂತ ಒಕ್ಕಲಿಗ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟಿತ್ತು. ಅದಾದ ನಂತರ 47 ವರ್ಷದ ನಂತರ ಒಕ್ಕಲಿಗ ಸಮುದಾಯಕ್ಕೆ ನನಗೆ ಟಿಕೆಟ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ. ಪ್ರತಾಪ್ ಸಿಂಹ ಪಾಪ ನಿರಂತರವಾಗಿ 10 ವರ್ಷ ಇದ್ದರು. ಅವ್ರಿಗೆ ಯಾಕೆ ಟಿಕೆಟ್ ತಪ್ಪಿಸಿದ್ರು ಅನ್ನುವಂಥದ್ದು BJPಯವರೇ ಸ್ಪಷ್ಟೀಕರಣ ಕೊಡಬೇಕು. ಪ್ರತಾಪ್ ಸಿಂಹ ಅವರು ಅಟ್ಲೀಸ್ಟ್ ಹೇಳುವಂಥ ಕೆಲಸ ಮಾಡಬೇಕು. ಸೊ ಈ ಸಮುದಾಯವನ್ನು ತುಳಿಯುವಂಥ ಕೆಲಸವನ್ನು BJPಯವರು ಮಾಡಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಸದಾನಂದ ಗೌಡರಿಗೆ ಟಿಕೆಟ್ ತಪ್ಪಿಸಿರು, ಪ್ರತಾಪ್ ಸಿಂಹನಿಗೆ ಟಿಕೆಟ್ ಕೊಡಲಿಲ್ಲ, CT ರವಿಯವರಿಗೆ ಟಿಕೆಟ್ ಕೊಡಲಿಲ್ಲ, ಶೋಭಾ ಕರಂದ್ಲಾಜೆ ಅವ್ರನ್ನ ಪಾಪ ಎಲ್ಲ ಕಡೆನೂ ಅಪೋಸಿಷನ್ ಇರುವಂಥ ಜಾಗಕ್ಕೆ ತಗೊಂಡೋಗಿ ಬಿಟ್ಟಿದ್ದಾರೆ. ಸೊ ಈ ಥರ ಗೋ ಬ್ಯಾಕ್ ಅನ್ನುವಂಥ ಚಳುವಳಿ ಮಾಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಸೊ ಇದಕ್ಕಾಗಿ ನಾನು ಜಾತಿ ಮಾಡ್ತಾ ಇಲ್ಲ. ನಾನು ನನ್ನ ಆದಿಯಾಗಿ ಕೇಳ್ತಾ ಇದ್ದೀನಿ. ಯಾಕೆಂದರೆ ಪ್ರತಾಪ್ ಸಿಂಹ ಅವರು ನನ್ನ ಎದುರಾಳಿ ಆಗ್ತಾರೆ ಅಂತ ಭಾಳ ಶ್ರಮಪಟ್ಟು ನಮ್ಮ ಹೈಕಮಾಂಡ್ಗೆ ಒಪ್ಪಿಸಿ ಅವ್ರನ್ನ ಮನಸ್ಥಿತಿನ ಓಲೈಸಿ ನಾನು ಟಿಕೆಟ್ ತಗೊಂಬಂದೆ. ಫೀಲ್ಡಲ್ಲಿ ಅವರೇ ಇಲ್ದಂಗೆ ಆಗೋದು. ಇದು ನಮಗೆ ಭಾಳ ಬೇಸರ ಆಗ್ತಾಯಿದೆ. ಸೊ ಪ್ರತಾಪ್ ಸಿಂಹ ಅವ್ರ ವಿರುದ್ಧ ನನಗೇನು ವೈಯಕ್ತಿಕವಾಗಿ ಏನಿಲ್ಲ.